ಭಾಳಷ್ಟು ಜನ ಕಿಲಾಟ್ ಸ್ಕಾರ್ ಬಗ್ಗೆ ನಮ್ಮನ್ನು ಕೇಳ್ತಾರೆ. ಯಾವುದೇ ಗಾಯಗಳಾದ್ಮೇಲೆ ಬಿದ್ದು ಅಥವಾ ಯಾವುದೇ ಕಾರಣ ಗಾಯಗಳಾದ್ರೆ ಈವನ್ ಸರ್ಜರಿ ನಂತರ, ಕಿವಿ ಚುಚ್ಚಿಸ್ಕೊಂಡ ನಂತರ, ಟ್ಯಾಟೂ ಹಾಕ್ಸ್ಕೊಂಡ ನಂತರ ಇವೆಲ್ಲವೂ ಒಂದು ಟೈಪ್ ಆಫ್ ಸ್ಕಿನ್ ಇಂಜುರಿ ಅಂತಲೇ ಕನ್ಸಿಡರ್ ಮಾಡ್ಬೋದು. ಎಸ್ಪೆಷಲಿ ಈ ಥರ ಸಿಚುವೇಷನಲ್ಲಿ ಗಾಯದ ಇನ್ಫೆಕ್ಷನ್ ಏನಾರು ಆಯಿತು ಅಂದರೆ ಅಲ್ಲಿ ಸ್ಕಾರ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ಈ ಏನು ಗಾಯ ಆದಮೇಲೆ ಏನು ಸ್ಕಾರ್ ಆಗುತ್ತೆ, ಅದು ಉಬ್ಬುತ್ತೆ, ಚರ್ಮದ ಲೆವೆಲ್ಗಿಂತ ಮೇಲೆ ಬರುತ್ತೆ, ಕೆಲವೊಮ್ಮೆ ಇಚ್ಚೆ ಆಗುತ್ತೆ, ಕೆಲವೊಮ್ಮೆ ನೋವು ಬರುತ್ತೆ. ಇವೆಲ್ಲವೂ ಈ ಸ್ಕಾರಲ್ಲಿ ನಾರ್ಮಲಿ ಆಗುತ್ತೆ. ಇನ್ನು ಕೆಲವರಲ್ಲಿ ಫೆಮಿಲಿಯಲ್ ಟೆಂಡೆನ್ಸಿ ಅಥವಾ ಎನ್ವಿರಾನ್ಮೆಂಟಲ್ ಅಂದರೆ ಇನ್ಫೆಕ್ಷನ್ ಆಗೋದ್ರಿಂದ ಕರೆಕ್ಟಾಗಿ ಸ್ಕಾರ್ನ ಗಾಯಗಳನ್ನು ಕರೆಕ್ಟಾಗಿ ಮಾಯಿಸ್ಕೊಂಡಲ್ಲಿ ಇರೋದ್ರಿಂದ ಇನ್ನೂ ಈ ಸ್ಕಾರಲ್ಲಿ ಇನ್ನೂ ದೊಡ್ಡದಾಗಿ ಆ ಬಾರ್ಡರ್ಸಿಂದ ಹೊರಗಡೆ ಗ್ರೋಕ್ಕೆ ಶುರು ಆಗ್ತದೆ. ಅವಾಗ ಅವನ್ನ ಕಿಲಾಯ್ಡ್ ಅಂದರೆ ಇವಕ್ಕೆ ಟ್ರೀಟ್ಮೆಂಟ್ ಅಂದರೆ ಅದರೊಳಗೆ ಇಂಟ್ರಾಲೀಷನಲ್ ಕಿನೋಕಾಟ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಅದರ ಜೊತೆಗೆ ಸಿಲಿಕಾನ್ ಶೀಟ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಮಸಾಜ್ ಮಾಡೋದು, ಸಿಲಿಕಾನ್ ಜೆಲ್ ಯೂಸ್ ಮಾಡೋದು, ಮುಂತಾದ ಹಲವಾರು ಆಪ್ಷನ್ಸ್ಗಳಿದ್ದಾವೆ. ಈ ಥರ ಸ್ಕಾರ್ಗಳೇ ಕೆಲವೊಮ್ಮೆ ಜಾಯಿಂಟ್ ಮೇಲಿದ್ದರೆ ಅವನ್ನ ಹೈಪೋಟ್ರೋಪಿಕ್ ಸ್ಕಾರ್ ಕೂಡ ಆಗೋದು ನೋಡ್ಬೋದು. ಕೆಲವೊಮ್ಮೆ ರೇರ್ ಆಗಿ ಸರ್ಜಿಕಲ್ ಸೊಲ್ಯೂಷನ್ಸ್ ಕೂಡ ಇರುತ್ತೆ. ನಮಗೇನಾದರೂ ಇದ್ರ ಬಗ್ಗೆ ಫರ್ದರ್ ಕ್ವೈರೀಸ್ ಇದ್ದರೆ ನಮ್ಮನ್ನು ಅಥವಾ ಈ ಕೆಳಗಡೆ ನಂಬರಲ್ಲಿ ನಮ್ಮ ಸ್ಟಾಫ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.